ಲಕ್ಷ್ಮಮ್ಮ ಎಂಬ ವಯಸ್ಸಾದ ಮಹಿಳೆ ತನ್ನ ಮಗ ರಮೇಶ್ ಮತ್ತು ಸೊಸೆ ಸುಮಾಳೊಂದಿಗೆ ವಾಸಿಸುತ್ತಿದ್ದಳು. ಆದರೆ ಆ ಮನೆಯಲ್ಲಿ ಅವಳಿಗೆ ಯಾವುದೇ ಗೌರವ ಅಥವಾ ಪ್ರೀತಿ ಇರಲಿಲ್ಲ. ವಯಸ್ಸಾದರೂ ಮನೆಯ ಎಲ್ಲಾ ಕೆಲಸಗಳನ್ನು ಲಕ್ಷ್ಮಮ್ಮಳೇ ಮಾಡಬೇಕಾಗುತ್ತಿತ್ತು. ಅವಳು ಎಷ್ಟೇ ಕಷ್ಟಪಟ್ಟರೂ ಸೊಸೆ ಸುಮಾ ಯಾವಾಗಲೂ ಅವಳನ್ನು ಬೈಯುತ್ತಾ ಅವಮಾನಿಸುತ್ತಿದ್ದಳು. ಒಂದು ದಿನ ಲಕ್ಷ್ಮಮ್ಮ ಅಡುಗೆ ಮಾಡುತ್ತಿದ್ದಾಗ ಸುಮಾ ಕೋಪದಿಂದ ಅಡುಗೆ ಮನೆಗೆ ಬಂದು, ಇಷ್ಟೊತ್ತಿನವರೆಗೆ ಅಡುಗೆ ಮನೆಯಲ್ಲಿ ಏನ್ ಮಾಡ್ತಿದ್ದೀಯಾ? ಇಷ್ಟೊಂದು ಸಮಯವಾಯಿತು, ಅಡುಗೆ ಇನ್ನೂ ಏಕೆ ತಯಾರಾಗಿಲ್ಲ? ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ. ಬೇಳೆ ಸಾರು ಬಹುತೇಕ ಸಿದ್ಧವಾಗಿದೆ, ಈಗಷ್ಟೇ ಕೆಳಗಿಳಿಸುತ್ತೇನೆ. ನನ್ನನ್ನು ಮಗಳೇ ಎಂದು ಕರೆಯಬೇಡ, ನಾನು ನಿನ್ನ ಮಗಳಲ್ಲ. ಇಷ್ಟೊಂದು ನಿಧಾನವಾಗಿ ಕೆಲಸ ಮಾಡ್ತೀಯಾ? ನಾನಿಲ್ಲಿ ಕುಳಿತು ನಿನ್ನನ್ನೇ ಕಾಯ್ತಿರ್ಬೇಕಾ? ಕೇಳು, ವಯಸ್ಸಿನ ನೆಪ ಹೇಳಿ ಸೋಮಾರಿತನ ತೋರಿಸುವ ಅಗತ್ಯವಿಲ್ಲ. ನನ್ನ ತಂದೆ ತಾಯಿ ನನಗೆ ಕೆಲಸವನ್ನು ಹೇಗೆ ಬೇಗ ಮಾಡಿಸಬೇಕು ಎಂದು ಕಲಿಸಿದ್ದಾರೆ. ಬೇಗ ಮಾಡು, ಇಲ್ಲದಿದ್ದರೆ ಇಂದು ನಿನಗೆ ಉಳಿಗಾಲವಿಲ್ಲ. ನೀನು ನನ್ನ ಮೇಲೆ ಇಷ್ಟೊಂದು ಕೋಪ ಏಕೆ ಮಾಡಿಕೊಳ್ಳುತ್ತೀಯಾ? ನಾನು ನಿನಗೆ ಏನಾದರೂ ತೊಂದರೆ ಮಾಡಿದ್ದೇನಾ? ಈಗ ನನ್ನಲ್ಲಿ ಮೊದಲಿನಂತಹ ಶಕ್ತಿ ಉಳಿದಿಲ್ಲ. ನೆಪಗಳನ್ನು ಬಿಡು. ನಿನ್ನೆ ತಾನೇ ನಾನು ನೋಡಿದ್ದೆ ಮಾರುಕಟ್ಟೆಯಲ್ಲಿ ನೀನು ಹೇಗೆ ಬೇಗ ಬೇಗ ನಡೆಯುತ್ತಿದ್ದೀಯಾ ಎಂದು. ಈಗ ನಿನ್ನ ದೇಹಕ್ಕೆ ತೊಂದರೆಯಾಗಿದೆಯೇ? ನಿನ್ನ ತಂದೆ ತಾಯಿ ನಿನಗೆ ಹಿರಿಯರನ್ನು ಗೌರವಿಸುವುದನ್ನು ಕಲಿಸಿಲ್ಲವೇ? ನನ್ನ ತಂದೆ ತಾಯಿ ನನಗೆ ಏನು ಕಲಿಸಿದ್ದಾರೋ ಅದು ನನ್ನ ವೈಯಕ್ತಿಕ ವಿಷಯ. ನಿನ್ನಂತಹ ಮುದುಕಿಯನ್ನು ಹೇಗೆ ಗದರಿಸಬೇಕು ಮತ್ತು ನಿಯಂತ್ರಿಸಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಬೇಗ ಊಟ ತಗೊಂಡು ಬಾ, ನನ್ನನ್ನು ಕಾಯುವಂತೆ ಮಾಡಬೇಡ. ಸ್ವಲ್ಪ ಸಮಯದ ನಂತರ ಲಕ್ಷ್ಮಮ್ಮ ಊಟ ಬಡಿಸಿದಳು. ಇನ್ನೂ ಸ್ವಲ್ಪ ಬೇಳೆ ಸಾರು ಮತ್ತು ಸ್ವಲ್ಪ ಅನ್ನ ಕೊಡುತ್ತೀಯಾ? ನನ್ನ ಹೊಟ್ಟೆ ತುಂಬಿಲ್ಲ. ಇನ್ನೂ ಸ್ವಲ್ಪ ಅನ್ನವೇ? ಏನಮ್ಮ ಮಾತನಾಡ್ತಿದ್ದೀಯಾ? ಇನ್ನೆಷ್ಟು ಊಟ ಮಾಡ್ತೀಯ? ಇಷ್ಟಾದ್ರೂ ಇನ್ನೂ ಹೊಟ್ಟೆ ತುಂಬಿಲ್ಲವೇ? ಮತ್ತು ಕೇಳು, ಈ ವಯಸ್ಸಿನಲ್ಲಿ ಇಷ್ಟೊಂದು ಅತಿಯಾಗಿ ತಿಂದರೆ ಆರೋಗ್ಯ ಹಾಳಾಗ್ತದೆ. ನಿಮಗಾಗಿ ಪ್ರತ್ಯೇಕವಾಗಿ ಅಡುಗೆ ಮಾಡಬೇಕಾಗ್ತದೆ, ಆದರೂ ನಿಮ್ಮ ಮನಸ್ಸು ತುಂಬುವುದಿಲ್ಲ. ಇಷ್ಟೊಂದು ಊಟ ಎಲ್ಲಿಂದ ತರುವುದು? ನಾವು ನಿಮ್ಮ ಹಿಂದೆ ಹಣ ಪೋಲು ಮಾಡಲು ಕುಳಿತಿಲ್ಲ ತಾನೇ? ಆದರೆ ನಾನು ತಿಂದಿದ್ದು ಸ್ವಲ್ಪವೇ ಅಲ್ವಾ? ನಿಜವಾಗಿಯೂ ನನಗೆ ಇನ್ನೂ ಸ್ವಲ್ಪ ಬೇಕು. ನಾನು ನಿನ್ನ ಬಳಿ ಬೇರೇನೂ ಕೇಳಿಲ್ಲ, ಕೇವಲ 2 ಹಿಡಿ ಬೇಳೆ ಅನ್ನ ಕೇಳಿದ್ದೆ ಅಷ್ಟೇ. ಅರೆ ಅಮ್ಮ, ಒಂದು ವಿಷಯ ಹೇಳು. ನೀನು ದಿನಪೂರ್ತಿ ಮನೆಯಲ್ಲೇ ಇರುತ್ತೀಯ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಮತ್ತೇಕೆ ಇಷ್ಟೊಂದು ಆಹಾರ ಬೇಕು? ಏನು ಮಾಡುತ್ತೀಯಾ ಇಷ್ಟೊಂದು ಆಹಾರ ತಿಂದು? ಏನು ಸಿಗುತ್ತದೋ ಅದನ್ನೇ ತಿನ್ನು. ಆ ದಿನ ಸಂಜೆ ರಮೇಶ್ ಮನೆಗೆ ಬಂದನು. ಬಿಲ್ಕುಲ್ ಸರಿ. ಈ ವಸ್ತುಗಳ ಬೆಲೆ ಎಷ್ಟು ಗೊತ್ತಾ? ಆದರೂ ಎಲ್ಲವೂ ನಿನ್ನ ಹಿಂದೆಯೇ ಖರ್ಚಾಗಿ ಹೋಗುತ್ತದೆ. ನೀನೇ ಇಷ್ಟೊಂದು ತಿಂದರೆ ಇನ್ನು ನಾವೇನು ತಿನ್ನಬೇಕು? ನಾವು ನಮ್ಮ ಕಡೆಯೂ ಗಮನ ಹರಿಸಬೇಕಲ್ಲವೇ? ಊಟದ ಸಮಯದಲ್ಲಿ ಲಕ್ಷ್ಮಮ್ಮ ಮತ್ತೆ ಸ್ವಲ್ಪ ಅನ್ನ ಕೇಳಿದಳು. ಆದರೆ ಈ ಬಾರಿ ಸುಮಾಳ ಜೊತೆಗೆ ರಮೇಶ್ ಕೂಡ ಅವಳ ವಿರುದ್ಧ ಮಾತನಾಡಲು ಆರಂಭಿಸಿದನು. ಇಬ್ಬರೂ ಸೇರಿ ವಯಸ್ಸಾದ ತಾಯಿಯನ್ನು ಅವಮಾನ. ಲಕ್ಷ್ಮಮ್ಮ ತನ್ನ ಮಗನ ಮಾತುಗಳನ್ನು ಕೇಳಿ ಒಳಗೊಳಗೆ ಕುಸಿದು ಹೋದಳು. ತಾನು ಎಷ್ಟೋ ಕಷ್ಟಪಟ್ಟು ಸಾಕಿದ ಮಗ ಇಂದು ತನ್ನ ವಿರುದ್ಧ ನಿಂತಿದ್ದಾನೆ ಎಂಬ ಸತ್ಯವನ್ನು ಅವಳು ನಂಬಲಾರದೆ ಕುಳಿತಳು. ನಿಮ್ಮ ಮಾತುಗಳನ್ನು ಕೇಳಿ ಕೇಳಿ ನನ್ನ ಕಿವಿಗಳು ಹಣ್ಣಾಗಿವೆ. ಸ್ವಲ್ಪ ಶಾಂತವಾಗಿರಿ. 2 ಹಿಡಿ ಊಟವನ್ನು ಕೊಡಲು ಸಾಧ್ಯವಿಲ್ಲವೇ? ನಾನು ನಿಮಗೆ ಹೊರೆಯಾಗಿ ಬಿಟ್ಟಿದ್ದೇನೆ, ಹೌದಲ್ಲವೇ? ಅರೆ, ಹೊರೆಯಾಗಿದ್ದರೆ ಏನಾಯಿತು ಹೇಳು? ಅತಿಯಾಗಿ ತಿಂದು ಮನೆಯಲ್ಲೇ ಕುಳಿತಿದ್ದರೆ ದಿನದಿಂದ ದಿನಕ್ಕೆ ದಪ್ಪಗಾಗುತ್ತಾ ಹೋಗುತ್ತೀಯಾ? ಇದು ಒಳ್ಳೆಯದಲ್ಲ. ಮುಪ್ಪಿನ ಕಾಲದಲ್ಲಿ ಮನುಷ್ಯ ದಪ್ಪಗಾಗುವುದಕ್ಕಿಂತ ಸ್ವಲ್ಪ ತೆಳ್ಳಗೆ ಮತ್ತು ಹಗುರವಾಗಿರುವುದೇ ಹೆಚ್ಚು ಒಳ್ಳೆಯದು. ಆ ರಾತ್ರಿ ತುಂಬಾ ಅತ್ತಳು. ತನ್ನ ಮಗ ಮತ್ತು ಸೊಸೆ ಇಬ್ಬರೂ ತನ್ನನ್ನೊಂದು ಹೊರೆಯಂತೆ ಕಾಣುತ್ತಿದ್ದಾರೆ ಎಂಬುದು ಅವಳಿಗೆ ಸ್ಪಷ್ಟವಾಯಿತು. ಲಕ್ಷ್ಮಮ್ಮ ತನ್ನ ಮಗನ ಮಾತುಗಳನ್ನು ಕೇಳಿ ಒಳಗೊಳಗೆ ಕುಸಿದು ಹೋದಳು. ತಾನು ಎಷ್ಟೋ ಕಷ್ಟಪಟ್ಟು ಸಾಕಿದ ಮಗ ಇಂದು ತನ್ನ ವಿರುದ್ಧ ನಿಂತಿದ್ದಾನೆ ಎಂಬ ಸತ್ಯವನ್ನು ಅವಳು ನಂಬಲಾರದೆ ಕುಳಿತಳು. ರಮೇಶ್ ಮತ್ತು ಸುಮಾ ತಮ್ಮ ಕೋಣೆಯಲ್ಲಿ ಮಾತನಾಡುತ್ತಿದ್ದರು. ಕೇಳು, ಇದೆಲ್ಲ ಇನ್ ಮುಂದೆ ನಡೆಯುವುದಿಲ್ಲ. ಇನ್ ಎಷ್ಟು ದಿನ ಅಂತ ನಿನ್ನ ತಾಯಿಯ ಜೊತೆ ಇರಲು ಸಾಧ್ಯ? ಅವಳು ನಮ್ಮ ಮೇಲೆ ಹೊರೆಯಾಗಿ ಬಿಟ್ಟಿದ್ದಾಳೆ. ಅರೆ, ಇದೇನು ಮಾತನಾಡುತ್ತಿದ್ದೀಯಾ ಸುಮಾ? ತಾಯಿಯನ್ನು ಹೀಗೆ ಮನೆಯಿಂದ ಹೊರಹಾಕಲು ಸಾಧ್ಯವೇ? ಏನೇ ಆದರೂ ಅವಳು ನನ್ನ ತಾಯಿ ತಾನೆ. ಈಗ ಈ ವಯಸ್ಸಿನಲ್ಲಿ ಅವಳು ಎಲ್ಲಿಗೆ ಹೋಗುತ್ತಾಳೆ ಹೇಳು? ಏಕೆ ಸಾಧ್ಯವಿಲ್ಲ? ನೋಡು,
ನಾವು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯವಿದೆ. ನೀನೇಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನನ್ನಿಂದ ಇನ್ಮುಂದೆ ಸಹಿಸಲು ಸಾಧ್ಯವಿಲ್ಲ. ಅವಳು ದಿನಪೂರ್ತಿ ಬರೀ ಊಟ ಮಾಡುತ್ತಲೇ ಇರುತ್ತಾಳೆ. ಅವಳ ಹಿಂದೆ ಎಷ್ಟು ಖರ್ಚಾಗುತ್ತದೆ ಎಂಬ ಕಲ್ಪನೆ ನಿನಗಿಲ್ಲ. ನಿನ್ನ ಮಾತು ನನಗೆ ಅರ್ಥವಾಗುತ್ತಿದೆ. ನನಗೂ ತಾಯಿಯ ಬಗ್ಗೆ ಚಿಂತೆ ಇದೆ. ಆದರೆ ಏನೇ ಆದರೂ ಅವಳು ನನ್ನ ತಾಯಿಯಲ್ವಾ? ಅವಳೇ ನನಗೆ ಜನ್ಮ ನೀಡಿ ಇಷ್ಟೊಂದು ದೊಡ್ಡವನನ್ನಾಗಿ ಮಾಡಿದ್ದು. ಅವಳನ್ನು ಮನೆಯಿಂದ ಹೊರಹಾಕಿದರೆ ಜನರು ಏನು ಅಂದುಕೊಳ್ಳುತ್ತಾರೆ ಎಂದು ಯೋಚಿಸಬೇಕಲ್ಲವೇ? ಇಲ್ಲ ಇಲ್ಲ, ಇಂತಹ ಕೆಲಸ ನಾನು ಖಂಡಿತ ಮಾಡುವುದಿಲ್ಲ. ಸುಮ್ಮನೆ ಬೇಡದ ವಿಷಯ ಮಾತನಾಡಬೇಡ. ಆದರೆ ಸುಮಾ ತನ್ನ ಮಾತನ್ನು ನಿಲ್ಲಿಸಲಿಲ್ಲ. ಅವಳು ಮತ್ತೆ ಮತ್ತೆ ರಮೇಶ್ನ ಮನಸ್ಸಿನಲ್ಲಿ ಅನುಮಾನ ಮತ್ತು ಅಸಮಾಧಾನವನ್ನು ತುಂಬಿದಳು. ಜನರು ಏನು ಹೇಳುತ್ತಾರೆ ಎಂದು ಯೋಚಿಸುವ ಅಗತ್ಯವಿಲ್ಲ. ಜನರು ಯಾವಾಗಲೂ ಏನಾದರೂ ಹೇಳುತ್ತಲೇ ಇರುತ್ತಾರೆ. ನಾವು ಅವಳನ್ನು ಮನೆಯಿಂದ ಹೊರಹಾಕುತ್ತೇವೆ. ಅವಳೇನೂ ಈಗ ಸಣ್ಣ ಮಗುವಲ್ಲ. ಸ್ವತಃ ತನ್ನನ್ನು ತಾನು ನೋಡಿಕೊಳ್ಳಬಲ್ಲಳು. ಈಗ ನಾನು ಏನು ಹೇಳಲಿ? ನಿಜ ಹೇಳಬೇಕೆಂದರೆ ನನಗೆ ಏನೂ ಅರ್ಥವಾಗುತ್ತಿಲ್ಲ. ಮನೆಯಿಂದ ಹೊರಹಾಕಿ ಅಂತೀಯ. ಎಲ್ಲಿಗೆ ಅಂತ ಕಳುಹಿಸಲಿ? ಈ ವಯಸ್ಸಿನಲ್ಲಿ ಅವಳು ಎಲ್ಲಿಗೆ ಹೋಗುತ್ತಾಳೆ ಹೇಳು? ಏಕೆ ಅರ್ಥವಾಗುತ್ತಿಲ್ಲ? ಇದೊಂದೇ ಅತ್ಯಂತ ಉತ್ತಮವಾದ ದಾರಿ. ನಮ್ಮಿಂದ ಅವಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ. ಮುಂದೆ ನಮಗೆ ಮಕ್ಕಳಾದರೆ ಅವರಿಗೆ ನಾವು ಏನು ಕಲಿಸುತ್ತೇವೆ? ಒಬ್ಬ ಸೋಮಾರಿ ವ್ಯಕ್ತಿ ದಿನವಿಡೀ ಮನೆಯಲ್ಲೇ ಕುಳಿತಿರುವುದನ್ನು ನೋಡುತ್ತಾ ಅವರು ಏನು ಕಲಿಯುತ್ತಾರೆ? ನೀನು ನನ್ನ ಮಾತು ಕೇಳು. ಈಗ ನಿನ್ನ ತಾಯಿಯನ್ನು ಮನೆಯಿಂದ ಕಳುಹಿಸುವುದೇ ಸರಿಯಾದ ನಿಧಾನವಾಗಿ ರಮೇಶ್ನ ಮನಸ್ಸು ಬದಲಾಗತೊಡಗಿತು. ಕೊನೆಗೆ ಅವನು ಹೆಂಡತಿಯ ಮಾತಿಗೆ ಒಲಿಯತೊಡಗಿದನು. ಅರೆ, ಈಗ ನಾನು ಏನು ಹೇಳಲಿ? ಹೇಗಾದರೂ ಸುತ್ತಿ ಬಳಸಿ ನೋಡಿದರೆ ನೀನು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನನಗೆ ಅನ್ನಿಸುತ್ತಿದೆ ಈಗ ಇದೊಂದೇ ಏಕೈಕ ಉಪಾಯ ಎಂದು. ಇತ್ತ ಊರಿನ ಜನರು ಕೂಡ ಈ ಕುಟುಂಬದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಮಾತನಾಡಲು ಆರಂಭಿಸಿದರು. ರಮೇಶ್ ಮನೆಯಲ್ಲಿ ಏನಾಗುತ್ತಿದೆ ಅಂತ ಕೇಳಿದಿರಾ? ಇತ್ತೀಚೆಗೆ ಪ್ರತಿದಿನ ಅಲ್ಲಿ ಜಗಳದ ಶಬ್ದ ಕೇಳಿ ಬರ್ತಿರ್ತದೆ. ಹೌದು, ಕೇಳಿಸುತ್ತಿದೆ. ಹೊಸ ಸೊಸೆ ಸುಮಾ ಬಂದಿದ್ದಾಳಲ್ಲ, ಅವಳು ಆ ಮುದುಕಿಯನ್ನು ತುಂಬಾ ಕಾಡುತ್ತಿದ್ದಾಳೆ. ನಾನು ನೋಡಿದ್ದೇನೆ. ಪಾಪ ಆ ಮುದುಕಿ ದಿನ ಪೂರ್ತಿ ಕೆಲಸ ಮಾಡುತ್ತಾಳೆ. ಆದರೂ ಅವಳಿಗೆ ಹೊಟ್ಟೆ ತುಂಬ ಊಟ ಸಿಗುವುದಿಲ್ಲ. ಸ್ವಂತ ತಾಯಿಗೆ 2 ಹಿಡಿ ಊಟ ಕೊಡಲಾರದಷ್ಟು ಮನುಷ್ಯ ಬದಲಾಗಬಾರದು. ನಿನ್ನೆ ಕೂಡ ಆ ಮುದುಕಿ ಸ್ವಲ್ಪ ಅನ್ನ ಕೇಳಿದ್ದಳಂತೆ. ಅದಕ್ಕೂ ಅವಳನ್ನು ತುಂಬಾ ಅವಮಾನ ಮಾಡಿದ್ದಾರೆ. ನನಗಂತೂ ಮುಂದೆ ಆ ಮುದುಕಿಯನ್ನು ಮನೆಯಿಂದ ಹೊರ ಹಾಕುತ್ತಾರೆ ಅನ್ನಿಸುತ್ತದೆ. ಅವರ ಮಾತುಗಳನ್ನು ಕೇಳಿದರೆ ಹಾಗೆಯೇ ಅನಿಸುತ್ತದೆ. ಈ ಕಾಲದಲ್ಲಿ ಇಂಥ ಮಗ ಮತ್ತು ಸೊಸೆ ಇರುವುದು ತುಂಬಾ ದುಃಖದ ಸಂಗತಿ. ವಯಸ್ಸಾದ ತಾಯಿಯನ್ನು ಗೌರವಿಸದೇ ಇರುವವರು ಎಂದಿಗೂ ಸುಖವಾಗಿರಲಾರರು. ರಮೇಶ್ ಮೊದಲಿಗೆ ಹೀಗಿರಲಿಲ್ಲ. ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಆ ಸೊಸೆಯ ಮಾತು ಕೇಳಿ ಅವನು ತನ್ನ ತಾಯಿಯನ್ನೇ ಮರೆತಿದ್ದಾನೆ. ನನಗೂ ಮುಂದೆ ಆ ಮುದುಕಿಯನ್ನು ಮನೆಯಿಂದ ಹೊರಹಾಕಬಹುದು ಅನ್ನಿಸುತ್ತಿದೆ. ದೇವರು ಆ ವೃದ್ಧೆಯನ್ನು ಕಾಪಾಡಲಿ. ಅವಳ ಸ್ಥಿತಿ ನೋಡಿದರೆ ಮನಸ್ಸೇ ಕರಗುತ್ತದೆ. ಸುಮಾಳ ನಿರಂತರ ಒತ್ತಾಯದಿಂದ ರಮೇಶ್ ಕೊನೆಗೆ ತನ್ನ ತಾಯಿಯನ್ನು ಮನೆಯಿಂದ ಹೊರಹಾಕುವ ನಿರ್ಧಾರಕ್ಕೆ ಒಪ್ಪಿಕೊಳ್ಳತೊಡಗಿದನು. ಅವನ ಈ ನಿರ್ಧಾರ ಲಕ್ಷ್ಮಮ್ಮನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಕೆಲವು ದಿನಗಳ ನಂತರ ಸುಮಾ ಮತ್ತು ರಮೇಶ್ ತಮ್ಮ ನಿರ್ಧಾರವನ್ನು ಜಾರಿಗೆ ತರಲು ತೀರ್ಮಾನಿಸಿದರು. ಲಕ್ಷ್ಮಮ್ಮಗೆ ಇದರ ಬಗ್ಗೆ ಯಾವುದೇ ಅರಿವು ಇರಲಿಲ್ಲ. ಅವಳು ಎಂದಿನಂತೆ ಮನೆಯ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಳು. ಆದರೆ ಆ ರಾತ್ರಿ ಅತ್ಯಂತ ದುಃಖದ ರಾತ್ರಿ ಆಯಿತು. ಈಗ ಸಾಕು, ಇನ್ನು ಇಲ್ಲಿ ಇರಲು ಸಾಧ್ಯವಿಲ್ಲ. ನೀನು ನಮ್ಮ ಮೇಲೆ ಹೊರೆಯಾಗಿದ್ದೀಯ. ಈಗಲೇ ಮನೆಯಿಂದ ಹೊರಗೆ ಹೋಗು. ನಾವಿನ್ನಷ್ಟು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೌದು, ಇನ್ನು ನೀನಿಲ್ಲಿ ಇರಬಾರ್ದು. ನಾವೀಗ ನಿರ್ಧಾರ ಮಾಡಿಕೊಂಡಿದ್ದೇವೆ. ನಿನ್ನಿಂದ ನಮಗೆ ತುಂಬಾ ತೊಂದರೆ ಆಗ್ತಿದೆ. ಈಗಲೇ ಹೋಗು. ಮಗನೇ, ನಾನು ನಿನ್ನ ಕಾಲಿಗೆ ಬೀಳುತ್ತೇನೆ. ನನ್ನನ್ನು ಹೊರಗೆ ತಳ್ಳಬೇಡ. ಈ ಇಳಿವಯಸ್ಸಿನಲ್ಲಿ ನಾನು ಎಲ್ಲಿಗೆ ಹೋಗಲಿ? ಕನಿಷ್ಠ ಇವತ್ತಿನ 1 ರಾತ್ರಿ ಮಾತ್ರ ಇರಲು ಬಿಡು. ಬೆಳಗ್ಗೆ ನಾನೇ ಹೊರಟು ಹೋಗುತ್ತೇನೆ. ನಾನು ನಿನಗೆ ಎಷ್ಟೊಂದು ಕಷ್ಟಪಟ್ಟು ಸಾಕಿದೆ. ನೀನು ಎಲ್ಲವನ್ನೂ ಮರೆತು ಬಿಟ್ಟೀಯಾ? ರಮೇಶ್ ಮತ್ತು ಸುಮಾ ಸೇರಿ ಲಕ್ಷ್ಮಮ್ಮಳನ್ನು ಮನೆಯಿಂದ ಹೊರಹೋಗುವಂತೆ ಒತ್ತಾಯಿಸಿದರು. ಲಕ್ಷ್ಮಮ್ಮ ಎಷ್ಟೇ ಬೇಡಿಕೊಂಡರೂ ಅವರ ಮನಸ್ಸು ಕರಗಲಿಲ್ಲ.
ಈ ವಯಸ್ಸಿನಲ್ಲಿ ತಾನು ಎಲ್ಲಿಗೆ ಹೋಗಬೇಕು ಎಂದು ಕೇಳಿಕೊಂಡರೂ ಅವರು ಯಾವುದೇ ಕರುಣೆ ತೋರಿಸಲಿಲ್ಲ. ಆದರೆ ರಮೇಶ್ ಮತ್ತು ಸುಮಾ ತಮ್ಮ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಕೊನೆಗೆ ಲಕ್ಷ್ಮಮ್ಮ ಮನೆಯಿಂದ ಹೊರಬರಬೇಕಾಯಿತು. ಕತ್ತಲೆಯ ರಾತ್ರಿಯಲ್ಲಿ ಅವಳು ಒಬ್ಬಂಟಿಯಾಗಿ ರಸ್ತೆಯಲ್ಲಿ ನಡೆಯತೊಡಗಿದಳು. ಅವಳ ಬಳಿ ಹೋಗಲು ಸ್ಥಳವಿರಲಿಲ್ಲ, ಆಶ್ರಯ ನೀಡಲು ಯಾರೂ ಇರಲಿಲ್ಲ. ಜೀವನವೇ ಮುಗಿದು ಹೋಯಿತು ಎಂದು ಅವಳು ಭಾವಿಸಿದಳು. ರಸ್ತೆಯಲ್ಲಿ ನಡೆಯುತ್ತಾ ತನ್ನ ಜೀವನದ ಬಗ್ಗೆ ಯೋಚಿಸುತ್ತಿದ್ದಳು. ಮಗನಿಗಾಗಿ ಮಾಡಿದ ಎಲ್ಲಾ ತ್ಯಾಗಗಳು ಅವಳ ಕಣ್ಣ ಮುಂದೆ ಬಂದವು. ಆದರೆ ಅದಕ್ಕೆ ಪ್ರತಿಯಾಗಿ ಅವಳಿಗೆ ಸಿಕ್ಕಿದ್ದು ಅವಮಾನ ಮತ್ತು ನಿರಾಕರಣೆ ಮಾತ್ರ. ಆ ಸಮಯದಲ್ಲಿ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅವಳನ್ನು ಗಮನಿಸಿದನು. ಅರೆ 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 ಅಜ್ಜಿ, ನೀನು ಈ ರಾತ್ರಿ ಎಲ್ಲಿಗೆ ಹೋಗ್ತಾ ಇದೀಯಾ? ನಿನಗೇನಾದರೂ ಸಮಸ್ಯೆಯಾ? ಬಾ, ಏನಾಗಿದೆ ಹೇಳು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಮಗ ಮತ್ತು ಸೊಸೆ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ. ಈಗ ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೇನೆ. ನನಗೆ ಎಲ್ಲಿಗೆ ಹೋಗಬೇಕು ಎಂದು ಓಹೋ, ಇದು ತುಂಬಾ ದುಃಖದ ವಿಷಯ. ನಿನ್ನ ಮಗ ಹೀಗೆ ಮಾಡಿದ್ದಾನಾ? ಚಿಂತೆ ಮಾಡಬೇಡ, ಧೈರ್ಯವಾಗಿರು. ತನ್ನ ಮಗ ಮತ್ತು ಸೊಸೆ ತನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ ಎಂದು ತಿಳಿಸಿದಳು. ಆ ವ್ಯಕ್ತಿಗೆ ಈ ವಿಷಯ ಕೇಳಿ ತುಂಬಾ ಬೇಸರವಾಯಿತು. ಆದರೆ ಅವನಿಂದ ತಕ್ಷಣ ಯಾವುದೇ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಅವನು ಅವಳಿಗೆ ಧೈರ್ಯ ಹೇಳಿ ತನ್ನ ದಾರಿಯಲ್ಲಿ ಹೊರಟನು. ಲಕ್ಷ್ಮಮ್ಮ ಮತ್ತೆ ಒಬ್ಬಂಟಿಯಾಗಿಯೇ ಉಳಿದಳು. ಆದರೆ ಅವಳ ಜೀವನದಲ್ಲಿ ಒಂದು ಹೊಸ ತಿರುವು ಬರಲು ಇನ್ನೇನೂ ಸ್ವಲ್ಪ ಸಮಯ. ರಾತ್ರಿ ಇನ್ನೂ ಗಾಢವಾಗುತ್ತಿತ್ತು. ಲಕ್ಷ್ಮಮ್ಮ ಒಬ್ಬಂಟಿಯಾಗಿ ರಸ್ತೆ ಬದಿಯಲ್ಲಿ ಕುಳಿತುಕೊಂಡಿದ್ದಳು. ಅರೆ ಅಜ್ಜಿ, ನೀನು ಈ ರಾತ್ರಿ ಇಲ್ಲಿ ಏಕೆ ಕುಳಿತಿದ್ದೀಯಾ? ನಿನಗೇನಾದರೂ ಆಗಿದೆಯಾ? ಚಿಂತೆ ಮಾಡಬೇಡ, ಹೇಳು, ಏನಾಗಿದೆ? ಮಗ ಮತ್ತು ಸೊಸೆ ನನ್ನನ್ನು ಮನೆಯಿಂದ ಹೊರಹಾಕಿದ್ದಾರೆ. ಈಗ ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೇನೆ. ನನಗೆ ಎಲ್ಲಿಗೆ ಹೋಗಬೇಕು ಎಂದು ಗೊತ್ತಿಲ್ಲ. ನೀನು ಒಬ್ಬಂಟಿಯಾಗಿಲ್ಲ, ನಾನು ಸಹಾಯ ಮಾಡುತ್ತೇನೆ. ನನ್ನ ಜೊತೆ ಬಾ, ನನ್ನ ಗುಡಿಸಲಿನಲ್ಲಿ ಸ್ವಲ್ಪ ಕಾಲ ಇರಬಹುದು. ಅವಳು ತನ್ನ ಬಳಿ ಇರುವ ಚಿಕ್ಕ ಗುಡಿಸಲಿಗೆ ಲಕ್ಷ್ಮಮ್ಮಳನ್ನು ಕರೆದುಕೊಂಡು ಹೋದಳು. ನಾನು ಏನು ತಪ್ಪು ಮಾಡಿದೆ? ನಾನು ಸಾಕಿದ ಮಗನೇ ನನ್ನನ್ನು ಏಕೆ ಇಷ್ಟು ಹೀನವಾಗಿ ನಡೆಸಿಕೊಂಡನು? ನಾನು ಸಾಕಿದ ಮಗನೇ ನನ್ನನ್ನು ಹೀಗೆ ಬಿಟ್ಟು ಬಿಟ್ಟನು. ನಾನು ಏನು ತಪ್ಪು ಮಾಡಿದೆ? ಭಯಪಡಬೇಡ, ನಾನು ನಿನಗೆ ಯಾವುದೇ ಕಷ್ಟ ಕೊಡೋದಿಲ್ಲ. ಅಮ್ಮ, ನೀನು ಚಿಂತೆ ಮಾಡಬೇಡ. ಇಲ್ಲಿ ನೀನು ಸುರಕ್ಷಿತವಾಗಿದ್ದೀಯಾ. ನಿನಗೆ ಬೇಕಾದ ಎಲ್ಲ ಸಹಾಯ ನಾನು ಮಾಡುತ್ತೇನೆ. ನೀನೀಗ ವಿಶ್ರಾಂತಿ ತೆಗೆದುಕೋ. ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತದೆ. ಅಮ್ಮ, ನೀನು ಭಯಪಡಬೇಡ. ಅವನು ಖಂಡಿತ ನಿನ್ನನ್ನು ಹುಡುಕಿ ಬರುತ್ತಾನೆ. ನೀನು ಧೈರ್ಯವಾಗಿರು. ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತವೆ. ಈಗ ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಅಲ್ಲಿ ಲಕ್ಷ್ಮಮ್ಮಗೆ ಮೊದಲ ಬಾರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಆದರೆ ಅವಳ ಮನಸ್ಸು ಇನ್ನೂ ತನ್ನ ಮಗನ ಮೇಲಿನ ನೋವಿನಿಂದ ತುಂಬಿತ್ತು. ಮತ್ತೊಂದೆಡೆ ರಮೇಶ್ ಮತ್ತು ಸುಮಾ ತಮ್ಮ ಮನೆಯಲ್ಲೇ ಇದ್ದರು. ಆದರೆ ಲಕ್ಷ್ಮಮ್ಮ ಮನೆಯಿಂದ ಹೊರಹೋದ ನಂತರವೂ ಅವರ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ಊರಿನ ಜನರು ಅವರ ಬಗ್ಗೆ ಮಾತನಾಡುತ್ತಿದ್ದರು, ಅವರ ಕೃತ್ಯಗಳನ್ನು ಟೀಕಿಸುತ್ತಿದ್ದರು. ಇದರಿಂದ ಅವರ ಜೀವನದಲ್ಲೂ ಒತ್ತಡ ಹೆಚ್ಚಾಗತೊಡಗಿತು. ನೀನೀಗ ಇಷ್ಟು ಪಶ್ಚಾತ್ತಾಪ ಪಡುವುದರಿಂದ ಏನ್ ಪ್ರಯೋಜನ? ನಾವು ಮಾಡಿದ ನಿರ್ಧಾರ ತಪ್ಪಲ್ಲ. ಈಗ ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಜನರ ಮಾತುಗಳನ್ನು ಗಮನಿಸಬೇಡ. ನಾನು ಮಾಡಿದದ್ದು ತುಂಬಾ ದೊಡ್ಡ ತಪ್ಪು ಆಗಿದೆ. ತಾಯಿಯ ನೆನಪು ನನ್ನನ್ನು ಕಾಡುತ್ತಿದೆ. ನಾನು ಅವಳನ್ನು ಹುಡುಕಬೇಕು. ನಾನು ಅವಳಿಗೆ ಕ್ಷಮೆ ಕೇಳಬೇಕು. ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಇತ್ತ ಲಕ್ಷ್ಮಮ್ಮ ಶಾಂತಿಯ ಗುಡಿಸಲಿನಲ್ಲಿದ್ದಳು. ಅವಳು ನಿಧಾನವಾಗಿ ಚೇತರಿಸಿಕೊಂಡಿದ್ದರೂ ಮನಸ್ಸಿನಲ್ಲಿ ಇನ್ನೂ ತನ್ನ ಮಗನ ಬಗ್ಗೆ ಆತಂಕ ಇತ್ತು. ಅವನು ತನ್ನನ್ನು ಹುಡುಕಿಕೊಂಡು ಬರಬಹುದೇ ಎಂಬ ಆಶೆ ಮತ್ತು ಭಯ ಎರಡೂ ಅವಳೊಳಗೆ ಇತ್ತು. ರಮೇಶ್ ಊರಿನ ಜನರನ್ನು ಕೇಳುತ್ತಾ ಕೊನೆಗೆ ಶಾಂತಿಯ ಗುಡಿಸಲಿನ ಬಗ್ಗೆ ತಿಳಿದುಕೊಂಡನು. ಅವನು ಅಲ್ಲಿಗೆ ತಲುಪಿದಾಗ ಅವನ ಹೃದಯ ತುಂಬಾ ವೇಗವಾಗಿ ಬಡಿತ ಹೊಡೆಯುತ್ತಿತ್ತು. ಗುಡಿಸಲಿನ ಬಳಿ ಲಕ್ಷ್ಮಮ್ಮ ಕುಳಿತಿದ್ದಳು. ಅವಳನ್ನು ನೋಡಿದ ಕ್ಷಣವೇ ರಮೇಶ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅಮ್ಮ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೇನೆ. ನನ್ನನ್ನು ದಯವಿಟ್ಟು ಕ್ಷಮಿಸು. ನಿನ್ನನ್ನು ಮನೆಯಿಂದ ಹೊರಹಾಕಿದ್ದು ನನ್ನ ಜೀವನದ ಅತಿ ದೊಡ್ಡ ತಪ್ಪು.
ನಾನು ನಿನ್ನನ್ನು ಹುಡುಕಿಕೊಂಡೇ ಬಂದಿದ್ದೇನೆ. ಇನ್ನು ಮುಂದೆ ನಿನ್ನನ್ನು ಎಂದಿಗೂ ನೋಯಿಸುವುದಿಲ್ಲ. ನಾನು ಮೊದಲಿಗೆ ತಪ್ಪು ಮಾಡಿದ್ದನೆಂದು ಈಗ ಅರ್ಥವಾಗ್ತಿದೆ. ಅಮ್ಮನಿಗೆ ನಾವು ತುಂಬಾ ನೋವು ಕೊಟ್ಟಿದ್ದೇವೆ. ನಾನು ಕೂಡ ಕ್ಷಮೆ ಕೇಳ್ತೇನೆ. ನೀನು ಬಂದೆಯಾ ಮಗನೇ? ನಾನು ನಿನ್ನನ್ನು ಇಷ್ಟು ದಿನ ಕಾಯುತ್ತಿದ್ದೆ. ನೀನು ನನ್ನನ್ನು ಮರೆಯುತ್ತೀಯಾ ಎಂದು ನನಗೆ ಭಯವಿತ್ತು. ನಿನ್ನನ್ನು ನೋಡಿದ ಮೇಲೆ ನನ್ನ ಎಲ್ಲ ನೋವು ಮರೆತು ಹೋಯಿತು. ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಎಷ್ಟೋ ನೋವಿದ್ದರೂ ತಾಯಿಯ ಪ್ರೀತಿ ಅವಳನ್ನು ಮೀರಿಸಿತು. ಅವಳು ಅವನನ್ನು ಎಬ್ಬಿಸಿ ಅಪ್ಪಿಕೊಂಡಳು. ಆ ಕ್ಷಣದಲ್ಲಿ ಎಲ್ಲ ದುಃಖಗಳು ತಾತ್ಕಾಲಿಕವಾಗಿ ಮಾಯವಾದವು. ತಾಯಿ ಮತ್ತು ಮಗ ಮತ್ತೆ ಒಂದಾದರು. ಕೊನೆಗೆ ರಮೇಶ್ ತನ್ನ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಇನ್ನು ಮುಂದೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದನು. ಈ ಕಥೆಯಲ್ಲಿ ತಾಯಿ ಲಕ್ಷ್ಮಮ್ಮ ತನ್ನ ಮಗ ಮತ್ತು ಸೊಸೆಯಿಂದ ತೀವ್ರ ನೋವು ಅನುಭವಿಸಿದರು. ಕೊನೆಗೆ ಅವರ ಪಶ್ಚಾತ್ತಾಪದಿಂದ ಮತ್ತೆ ಕುಟುಂಬ ಒಂದಾಗುತ್ತದೆ. ತಾಯಿ ಮಗ ನಡುವಿನ ಪ್ರೀತಿ, ಪಶ್ಚಾತ್ತಾಪ ಮತ್ತು ಕ್ಷಮೆ ಈ ಕಥೆಯ ಮುಖ್ಯ ಸಂದೇಶವಾಗಿದೆ. ಕೊನೆಗೆ ಎಲ್ಲರೂ ತಮ್ಮ ತಪ್ಪನ್ನು ಅರಿತುಕೊಂಡು ಹೊಸ ಜೀವನವನ್ನು ಆರಂಭಿಸುತ್ತಾರೆ. ಕಥೆಯ ನೀತಿ ಮಾರಲ್: ತಾಯಿಯನ್ನು ಗೌರವಿಸಬೇಕು. ಇಲ್ಲಿ ಕಥೆ ಸಂಪೂರ್ಣ ಮುಕ್ತಾಯವಾಗಿದೆ.